9,000 ವಿದ್ಯಾರ್ಥಿಗಳಿದ್ದಾರೆ ನೋಡಿ. 150 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು, ಈಗ 9,000 ವಿದ್ಯಾರ್ಥಿಗಳಿದ್ದಾರೆ. ಜಾಲಪ್ಪನವರು ನಾವು ನೆನಪಬೇಕಾಗ್ತದೆ, ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಹಳ ದೀರ್ಘಕಾಲ ಬದುಕಿ ಅವರು ಬರೀ ರೈತರ ಪರವಾಗಿರಲಿಲ್ಲ, ಶಿಕ್ಷಣದ ಪ್ರೇಮಿಯೂ ಕೂಡ ಆಗಿದ್ರು. ಆಮೇಲೆ ಜಾಲಪ್ಪನವರು ಒಬ್ಬ ಸ್ವಾಭಿಮಾನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ನಾನು ಹೋಗಿದ್ದೆ. ಜಾಲಪ್ಪನವರು ಕೂಡ ಪ್ರಮಾಣಪತ್ರ ಸ್ವೀಕಾರ ಮಾಡ್ತಾ ಇದ್ರು. ಇಬ್ರಾಹಿಮು ಜಾಲಪ್ಪನವರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ದರು. ಇಬ್ರಾಹಿಂ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಜಾಲಪ್ಪನವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡುವುದಿಲ್ಲ. ಜಾಲಪ್ಪನವರು ಪ್ರಮಾಣಪತ್ರ ತಗೊಳ್ಳಲಿಲ್ಲ, ಅಲ್ಲಿನೇ ರಾಜೀನಾಮೆ ಕೊಟ್ಟು ನಾನು ಪ್ರಮಾಣಪತ್ರ ತಗೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬೋದು. ನಾವೆಲ್ಲ ಅಂತ ಸ್ವಾಭಿಮಾನಿ ಜಾಲಪ್ಪನವರು. ನಮ್ಮ ಅವರ ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ, ನಾನು ಅವರ ಮನೆಯ ಸದಸ್ಯನಾಗಿ ನೋಡ್ತಾ ಇದ್ದೆ. ನಾನು ನನ್ನ ರಾಜಕೀಯ ಭವಿಷ್ಯ ರೂಪಿತ ಆಗಬೇಕಾದ್ರೆ ಇವತ್ತು ಜಾಲಪ್ಪನವರು ಈ ಸ್ಥಾನಕ್ಕೆ ಬಂದಿದ್ರೆ ಜಾಲಪ್ಪನವರು ಕಾರಣ ಅಂತ ಮಾತನಾಡಿ. 96ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದ್ಮೇಲೆ, ಮುಖ್ಯಮಂತ್ರಿಯಾಗಿದ್ದರು, ಇನ್ನು ಪ್ರಧಾನಮಂತ್ರಿಯಾಗಿ ಹೋದ್ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಹಠ ಮಾಡಿದವರಲ್ಲಿ ಜಾಲಪ್ಪನವರು ಕೂಡ ಒಬ್ಬರು ಅಂತಕ್ಕಂಥ ಮಾತುಗಳನ್ನು, ಮೊದಲಿಗರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ನಾನು ಇವತ್ತು ಬಹುಶಃ ಮುಖ್ಯಮಂತ್ರಿ ಆದ್ಮೇಲೆ ನಾನು ಅನೇಕ ಸಾರಿ ಜಾಲಪ್ಪನನ್ನು ಭೇಟಿ ಮಾಡಿದ್ದೀನಿ. ಉಗ್ರಪ್ಪ ಈಗ ಕೂತಿದ್ದಾರೆ, ಯಾವಾಗಲೂ ಉಗ್ರಪ್ಪನಿಗೆ ಫೋನ್ ಮಾಡೋರು. ನನಗೆ ಜೆ ಪಿ ನಾರಾಯಣ ಅವರಿಗೆ ನಮ್ಮನ್ನೆಲ್ಲ ಮುಂದೆ ಕರೆಯೋದು. ಉಗ್ರಪ್ಪನಿಗೆ, ನನಗೆ, ಜೆ ಪಿ ನಾರಾಯಣ ಕರೆಯೋದು. ಜಾಲಪ್ಪನವರು ಎಂತ ಹೃದಯ, ಅವರೇ ಸ್ವತಃ ಖಾರ, ಎಂತ ಖಾರ ಹಾಕಬೇಕು, ಎಷ್ಟು ಖಾರ ಹಾಕಬೇಕು ಅಂತೇಳಿ, ಉಪ್ಪು ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು ಅಂತೇಳಿ ಮಾಡ್ತಕ್ಕಂಥದ್ದು. ಈಗ ಸನ್ಮಾನ ಮಾಡೋದಲ್ಲ ಸಂಜೆ ಅವರಿಗೆ ನಂಜಿ ತುಪ್ಪ ದೋಸೆ ಹಾಕುವಂತ ಜಾಲಪ್ಪ. ತುಪ್ಪ ದೋಸೆ ತುಪ್ಪ ದೋಸೆ ಮಾಡಿಸಿ ಜಾಲಪ್ಪನಲ್ಲಿ ಜಾಲಪ್ಪನ ಮನೆಯಲ್ಲಿ ವಿಶೇಷವಾಗಿ ತುಪ್ಪ ದೋಸೆ ಮಾಡ್ತಾರೆ. ಆ ತುಪ್ಪ ದೋಸೆ ಹಾಕಿಸಿ ಅವರೇ ಸ್ವತಃ ನಾಟಿ ಕೋಳಿ ಸಾರು ಮಾಡೋರು. ಅವರು ಒಬ್ಬ ಹೃದಯವಂತ ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು. ಜಾಲಪ್ಪ ಒಬ್ಬ ಒಳ್ಳೆ ಹೋಸ್ಟು, ಒಬ್ಬ ಒಳ್ಳೆ ಆತಿಥ್ಯ ಕೊಡ್ತಕ್ಕಂಥದ್ರಲ್ಲಿ ಬಹಳ ವಿಷಯಗಳು. ಸೊ ನನಗೆ ಚೀಫ್ ಮಿನಿಸ್ಟರ್ ಯಾರು ಆಗಬೇಕು ಅಂತ ಹೇಳಿ ಚರ್ಚೆ ನಡೀತಾ ಇತ್ತು. ನಾನೇ ಇದ್ರು, ಬೇರೆಯವರ ಇದ್ದ, ಆಮೇಲೆ ಜಾಲಪ್ಪನವರಿದ್ರು,
ಸಿಂಧ್ಯಾ ಇದ್ದರು, ಆಮೇಲೆ ಬೊಮ್ಮಾಯಿ ಅವರಿದ್ದರು, ಜಯೇಶ್ ಪಟೇಲ್ ಇದ್ದರು, ದೇವೇಗೌಡರು ಇದ್ದರು. ನೇರವಾಗಿ ದೇವೇಗೌಡರಿಗೆ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ನೇರವಾಗಿ ಕೇಳಿದವರು ಬೊಮ್ಮಾಯಿ ಅವರಿಗೆ, ಜಯೇಶ್ ಪಟೇಲ್ ಅವರಿಗೆ. ನನಗೂ ಜಯೇಶ್ ಪಟೇಲ್ ಬದಿಯಲ್ಲಿ ಜಯೇಶ್ ಪಟೇಲ್ ನಾನಾಗಬೇಕು ಮುಖ್ಯಮಂತ್ರಿ ಇರ್ತೇವೆ. ಆಗ ನೇರವಾಗಿ ದೇವೇಗೌಡರಿಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿದವರು ಜಾಲಪ್ಪನವರು. ಆಮೇಲೆ ಕಾಂಗ್ರೆಸ್ ಸೇರ್ತಕ್ಕಂಥ ಅಹಿಂದ ವಾರ್ಕನಾಥ್ ಅಂತ ಒಂದು ಲಾಯರ್ ಇದ್ದರು, ಕೋಲಾರದವರು. 9,000 ವಿದ್ಯಾರ್ಥಿಗಳಿದ್ದಾರೆ ನೋಡಿ. 150 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಯಿತು, ಈಗ 9,000 ವಿದ್ಯಾರ್ಥಿಗಳಿದ್ದಾರೆ. ಜಾಲಪ್ಪನವರು ನಾವು ನೆನಪಬೇಕಾಗ್ತದೆ, ಇಷ್ಟೊಂದು ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಹಳ ದೀರ್ಘಕಾಲ ಬದುಕಿ ಅವರು ಬರೀ ರೈತರ ಪರವಾಗಿರಲಿಲ್ಲ, ಶಿಕ್ಷಣದ ಪ್ರೇಮಿಯೂ ಕೂಡ ಆಗಿದ್ದರು. ಆಮೇಲೆ ಜಾಲಪ್ಪನವರು ಒಬ್ಬ ಸ್ವಾಭಿಮಾನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ನಾನು ಹೋಗಿದ್ದೆ. ಜಾಲಪ್ಪನವರು ಕೂಡ ಪ್ರಮಾಣಪತ್ರ ಸ್ವೀಕಾರ ಮಾಡ್ತಾ ಇದ್ರು. ಇಬ್ರಾಹಿಮು ಜಾಲಪ್ಪನವರು ಕರ್ನಾಟಕದಿಂದ ಮಂತ್ರಿಗಳಾಗಿದ್ದರು. ಇಬ್ರಾಹಿಂ ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಜಾಲಪ್ಪನವರಿಗೆ ಸ್ಟೇಟ್ ಮಿನಿಸ್ಟರ್ ಮಾಡುವುದಿಲ್ಲ. ಜಾಲಪ್ಪನವರು ಪ್ರಮಾಣಪತ್ರ ತಗೊಳ್ಳೇ ಇಲ್ಲ. ಅಲ್ಲೇನೆ ರಾಜೀನಾಮೆ ಕೊಟ್ಟು ನಾನು ಪ್ರಮಾಣಪತ್ರ ತಗೊಳ್ಳಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬೋದು. ನಾವೆಲ್ಲ ಅಂತ ಸ್ವಾಭಿಮಾನಿ ಜಾಲಪ್ಪನವರು. ನಮ್ಮ ಅವರ ಸಂಬಂಧ ಹೆಂಗಿತ್ತಪ್ಪ ಅಂತಂದ್ರೆ, ನಾನು ಅವರ ಮನೆಯ ಸದಸ್ಯನಾಗೆ ನೋಡ್ತಾ ಇದ್ದೆ. ನಾನು ನನ್ನ ರಾಜಕೀಯ ಭವಿಷ್ಯ ರೂಪಿತ ಆಗಬೇಕಾದ್ರೆ ಇವತ್ತು ಜಾಲಪ್ಪನವರು ಈ ಸ್ಥಾನಕ್ಕೆ ಬಂದಿದ್ರೆ ಜಾಲಪ್ಪನವರು ಕಾರಣ ಅಂತ ಮಾತನಾಡಿ. 96ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಹೋದ್ಮೇಲೆ, ಮುಖ್ಯಮಂತ್ರಿಯಾಗಿದ್ದರು, ಇನ್ನು ಪ್ರಧಾನಮಂತ್ರಿಯಾಗಿ ಹೋದ್ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಹಠ ಮಾಡಿದವರಲ್ಲಿ ಜಾಲಪ್ಪನವರು ಕೂಡ ಒಬ್ಬರು ಅಂತಕ್ಕಂಥ ಮಾತುಗಳನ್ನ, ಮೊದಲಿಗರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅವ್ರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ನಾನು ಇವತ್ತು ಬಹುಶಃ ಮುಖ್ಯಮಂತ್ರಿ ಆದ್ಮೇಲೆ ನಾನು ಅನೇಕ ಸಾರಿ ಜಾಲಪ್ಪನನ್ನು ಭೇಟಿ ಮಾಡಿದ್ದೀನಿ. ಉಗ್ರಪ್ಪಗೆ ಕೂತಿದ್ದಾರೆ, ಯಾವಾಗ ಉಗ್ರಪ್ಪಗೆ ಫೋನ್ ಮಾಡೋರು. ನನಗೆ JP ನಾರಾಯಣ ಸ್ವಾಮಿ ಅವರಿಗೆ ನಮ್ಮನ್ನೆಲ್ಲ ಮುಂದೆ ಕರೆಯೋದು. ಉಗ್ರಪ್ಪನಿಗೆ, ನನಗೆ, JP ನಾರಾಯಣ ಸ್ವಾಮಿಗೆ ಕರೆಯೋದು. ಜಾಲಪ್ಪನವರು ಎಂತ ಹೃದಯ, ಅವರೇ ಸ್ವತಃ ಖಾರ, ಎಂತ ಖಾರ ಹಾಕಬೇಕು, ಎಷ್ಟು ಖಾರ ಹಾಕಬೇಕು ಅಂತೇಳಿ, ಉಪ್ಪು ಹಾಕಬೇಕು, ಎಷ್ಟು ಉಪ್ಪು ಹಾಕಬೇಕು ಅಂತೇಳಿ ಮಾಡ್ತಕ್ಕಂಥದ್ದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.